ರೀಲ್ಸ್ ಶೋಕಿದಾರನಿಂದ ಸ್ಯಾಂಡಲ್ವುಡ್ ಟೆಕ್ನಿಷಿಯನ್ ಒಬ್ಬರಿಗೆ ಸಂಕಷ್ಟ ಎದುರಾಗಿದೆ. ಹಲವಾರು ಸಿನಿಮಾಗಳಿಗೆ ದುಡಿದವನಿಗೆ ಪೊಲೀಸರು ಈಗ ನೋಟಿಸ್ ಕೊಟ್ಟಿದ್ದಾರೆ. ರೀಲ್ಸ್ ಶೋಕಿದಾರನೊಬ್ಬನ ಕಥೆ ನಾನು ನಿಮಗೆ ಹೇಳಿದ್ವಿ. ಹಲವಾರು ಸಿನಿಮಾಗಳಿಗೋಸ್ಕರ ದುಡಿದ ವ್ಯಕ್ತಿಯೋರ್ವ ಈ ರೀಲ್ಸ್ನ ಗೀಳಿಗೆ ಸಿಲುಕೊಂಡು ನೋಟಿಸ್ ಅನ್ನ ಓದಬೇಕಾಗಿದೆ. ಟೆಕ್ನಿಷಿಯನ್ ಸಾಹಿಲ್ ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಕನ್ನಡದ ಹಿಟ್ ಚಿತ್ರಗಳಿಗೆ ಡಮ್ಮಿ ಗನ್ ಕೊಡುವಂತ ಟೆಕ್ನಿಷಿಯನ್ ಇವರು. ಸಾಹಿಲ್ ಬಳಿಯ ಡಮ್ಮಿ ಗನ್ ಅನ್ನು ಅರುಣ್ ಕಟಾರೆ ಪಡೆದುಕೊಂಡಿದ್ದು ರೀಲ್ಸ್ ಮಾಡೋದಕ್ಕೆ ಡಮ್ಮಿ ಗನ್ ಬಳಸಿ ಈಗ ಅರೆಸ್ಟ್ ಆಗಿದ್ದಾನೆ ಅರುಣ್ ಕಟಾರೆ. ಅವನಿಗೆ ಈ ಡಮ್ಮಿ ಗನ್ ಅನ್ನು ಕೊಟ್ಟಿರುವ ವ್ಯಕ್ತಿಗೂ ಕೂಡ ಈಗ ನೋಟಿಸ್ ಕೊಡಲಾಗಿದೆ. ಶಾರ್ಟ್ ಮೂವಿಗೆ ಬೇಕು ಅಂತ ಹೇಳಿ ಪಡ್ಕೊಂಡಿದ್ದಂತೆ ಅರುಣ್ ಕಟಾರೆಯಿಂದ ಟೆಕ್ನಿಷಿಯನ್ ಸಾಹಿಲ್ಗೆ ಈಗ ಸಂಕಷ್ಟ ಎದುರಾಗಿದೆ. ಹಲವು ಸಿನಿಮಾಗಳಲ್ಲಿ ದುಡಿದಿದ್ದಂಥ ಟೆಕ್ನಿಷಿಯನ್ ಸಾಹಿಲ್ ಹಲವು ಸಿನಿಮಾಗಳಿಗೆ ಈ ರೀತಿಯ ಫೇಕ್ ವೆಪನ್ಗಳನ್ನು ಅಂದರೆ ಪ್ರಾಪರ್ಟೀಸ್ಗಳು ಅಂತ ಹೇಳ್ತಾರೆ, ಪ್ರಾಪರ್ಟೀಸ್ಗಳನ್ನು ಕೊಡುವ ಕೆಲಸವನ್ನು ಮಾಡಲಾಗುತ್ತೆ. ಇವ್ರು ಕೊಡ್ತಾರೆ ಪ್ರಾಪರ್ಟಿಗಳನ್ನು, ಸಿನಿಮಾ ಪ್ರಾಪರ್ಟಿಗಳನ್ನು. ಈತ ಕೂಡ ತನಗೇನೋ ಶಾರ್ಟ್ ಫಿಲ್ಮ್ ಶೂಟಿಂಗ್ ಇದೆ, ಹಾಗಾಗಿ ಪ್ರಾಪರ್ಟೀಸ್ ಬೇಕು ಅಂತ ಹೇಳಿ ಈತನಿಂದ ಸಾಹಿಲ್ನಿಂದ ಪಡ್ಕೊಂಡು ಹೋಗಿದ್ದ ಅನ್ನೋ ಸದ್ಯಕ್ಕೆ ಸಾಹಿಲ್ ಅವರು ಹೇಳ್ತಾ ಇರುವಂಥ ಮಾತು. ಆದರೆ ಸಾಹಿಲ್ಗೂ ಕೂಡ ಈಗ ಸಂಕಷ್ಟ ಎದುರಾಗಿರೋದು ಮಾತ್ರ ಸುಳ್ಳಲ್ಲ. ಟೆಕ್ನಿಷಿಯನ್ ಸಾಹಿಲ್ ಈಗ ಆ ಅರುಣ್ ಮಾಡಿರುವ ಕೆಲಸಕ್ಕೆ ಅರುಣ್ ಕಟಾರೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಸಿನಿಮಾಗಳಲ್ಲಿ ಬಳಸುವ ಎಲ್ಲ ವೆಪನ್ಗಳು, ನೀವು ನೋಡಿರುವ ಬಹುತೇಕ ಎಲ್ಲ ವೆಪನ್ಗಳು ಕೂಡ ಅದು ಡಮ್ಮಿ ವೆಪನ್ ಅಥವಾ ಫೇಕ್ ವೆಪನ್ಗಳು ಅಂತ ನಾವು ಕರಿತೀವಿ. ಫೇಕ್ ವೆಪನ್ ಅಂತಂದರೆ ಅದು ನೈಜ ರೂಪದಲ್ಲೇ ಕಾಣುತ್ತೆ, ಬಟ್ ಅದು ಒರಿಜಿನಲ್ ವೆಪನ್ ಆಗಿರೋದಿಲ್ಲ. ಕೇವಲ ಥರ್ಮಕೋಲು ಮತ್ತೊಂದು ಮಗದೊಂದನ್ನು ಬಳಸಿ ನಿರ್ಮಾಣ ಮಾಡಲಾಗಿರುವ ಒಂದು ವಸ್ತುವಾಗಿರುತ್ತೆ. ಅದನ್ನು ಸಿನಿಮಾದಲ್ಲಿ ಬಹುತೇಕ ಬಳಸ್ತಾರೆ. ಆ ವಸ್ತುಗಳನ್ನು, ಆ ಪ್ರಾಪರ್ಟಿಗಳನ್ನು ಬಳಕೆ ಮಾಡಿಕೊಂಡೇ ಈ ವ್ಯಕ್ತಿ ಅರುಣ್ ಕಟಾರೆ ಅನ್ನೋ ವ್ಯಕ್ತಿ ರೀಲ್ಸ್ಗಳನ್ನು ಮಾಡ್ತಿದ್ದ, ರೀಲ್ಸ್ ಶೋಕಿ ಮಾಡ್ಕೊಂಡಿದ್ದ. ಈಗ ರೀಲ್ಸ್ ಶೋಕಿ ಮಾಡ್ತಾ ಇದ್ದಂಥ ವ್ಯಕ್ತಿ ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾನೆ. ಆದರೆ ಸಾಹಿಲ್ಗೂ ಕೂಡ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವೆಂಕಟೇಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಫೇಕ್ ಗನ್ನು ಅಥವಾ ಪ್ರಾಪರ್ಟಿ ಗನ್ಗಳನ್ನು ವಿತರಣೆ ಮಾಡಿರೋದಕ್ಕೆ ಈಗ ಸಾಹಿಲ್ಗೂ ಕೂಡ ಸಂಕಷ್ಟ ಎದುರಾಗಿದೆ. ಸಾಹಿಲ್ಗೆ ಏನು ಸಂಕಷ್ಟ? ಸಾಹಿಲ್ ಈ ಸಂಕಷ್ಟದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇದೆಯಾ? ಹೌದು ಪ್ರಣತ್, ಏನಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಸಿನಿಮಾಗಳಿಗೆ ಕೂಡ ಇವರು ಒಂದು ಡೂಪ್ಲಿಕೇಟ್ ಗನ್ಗಳನ್ನ ವಿತರಣೆ ಮಾಡ್ತಾ ಇದ್ದಂತಹ ಟೆಕ್ನಿಷಿಯನ್ ಆಗಿದ್ರು. ಸಿನಿಮಾ ರಂಗದಲ್ಲೂ ಕೂಡ ಗುರುತಿಸಿಕೊಂಡಿದ್ದಂತವರು. ಈಗ ಏನು ಒಂದು ರೀಲ್ ಶೋಕಿಗೋಸ್ಕರ ಅರುಣ್ ಕಟೇರೆ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಈತ ಡೂಪ್ಲಿಕೇಟ್ ಗನ್ಗಳನ್ನ ಬಳಸಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀಲ್ಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡುವ ಮೂಲಕ ಏನು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ರವಾನೆ ಆಗ್ತಾ ಇದೆ ಅಂತ ಹೇಳಿ ಒಂದು ಅವರ ವಿರುದ್ಧ ಕೂಡ ದೂರು ದಾಖಲಾಗಿತ್ತು. ಈಗ ಆತನನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಇದಕ್ಕೆ ಸಪ್ಲೈ ಮಾಡಿದಂತ ವ್ಯಕ್ತಿ ಸಾಹಿಲ್ ಏನಿದ್ದಾರೆ, ಆತನಿಗೂ ಕೂಡ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಏನು ಸಮಾಜದಲ್ಲಿ ಇಂತಹ ಒಂದು ಕೆಟ್ಟ ಸಂದೇಶಗಳು ಯಾಕೆ ರವಾನೆ ಆಗ್ತಿದೆ ಅಂತ ಹೇಳಿದ್ರೆ, ಬಿಟ್ಟಿ ಶೋಕಿಗೋಸ್ಕರವಾಗಿ ಈ ರೀತಿ ಮಾಡೋದ್ರಿಂದಾಗಿ ಒಮ್ಮೆ ಒರಿಜಿನಲ್ ಅನ್ನ ಉಪಯೋಗಿಸಿದ್ರು ಕೂಡ ಅದು ಗೊತ್ತಾಗೋದಿಲ್ಲ ಸಾರ್ವಜನಿಕರಿಗೆ, ಇದರಿಂದ ತೊಂದರೆಗಳು ಆಗ್ಬಹುದು. ಆ ಹಿನ್ನೆಲೆಯಲ್ಲಿ ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧಿತ ವಸ್ತುಗಳು ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳಿಗೆ ಮಾತ್ರ ಬಳಸಬೇಕಾದಂತ ವಸ್ತುಗಳನ್ನ ಈ ರೀತಿಯಾಗಿ ಬಹಿರಂಗವಾಗಿ ಉಪಯೋಗಿಸುವುದರಿಂದಾಗಿ ಸಾಕಷ್ಟು ತೊಂದರೆಗಳು ಕೂಡ ಆಗುತ್ತೆ. ಸಾರ್ವಜನಿಕರಿಗೂ ಕೂಡ ಇದು ತೊಂದರೆ ಇನ್ನ ಉಂಟಾಗುತ್ತೆ, ಸಮಾಜದಲ್ಲಿ ಒಂದು ಶಾಂತಿ ಭಂಗ ಉಂಟಾಗುತ್ತೆ. ಆ ಹಿನ್ನೆಲೆಯಲ್ಲಿ ಕೂಡ ಅವರಿಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಅವರು ಕೂಡ ವಿಚಾರಣೆಗೆ ಬರಬೇಕಾಗುತ್ತೆ. ವಿಚಾರಣೆಗೆ ಬಂದು ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ ಅನ್ನೋದ್ರ ಕೂಡ ಇಲ್ಲಿ ತಿಳಿಸಬೇಕಾಗುತ್ತೆ. ಇದನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಈ ರೀತಿ ಸಪ್ಲೈ ಮಾಡಿದ್ರೆ ಅಥವಾ ಬೇರೆ ಯಾವ್ದಾದ್ರು ಉದ್ದೇಶಗಳಿಗೆ ಇದನ್ನ ಬಳಸ್ಕೊಂಡಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಎಕ್ಸ್ಪ್ಲನೇಷನ್ ಅನ್ನು ಕೊಡಬೇಕಾಗುತ್ತೆ. ಪ್ರಣೋದ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.